Second Standard Environmental Studies, Lesson 3, Plants Our Life. ಮರಗಳು ನಮ್ಮ ಜೀವನಾಡಿ ಅಂತ ಈ ಪಾಠವನ್ನ ನೋಡೋಣ. ಪಾಠವನ್ನು ನೋಡುವ ಪೂರ್ವದಲ್ಲಿ ನೀವಿನ್ನೂ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಮತ್ತು ಇದು ನಿಮ್ಮ ಮಕ್ಕಳಿಗೆ ನಿಮ್ಮ ಸಂಬಂಧಿಕರಿಗೆ ನೆರವಾಗಲು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಅನ್ನ ಒತ್ತಿ. ಲೆಟ್ ಅಸ್ ಸ್ಟಾರ್ಟ್. ಸಿಂಗ್ ಅಂಡ್ ಎಂಜಾಯ್. Green tree, what do you see? I see the green grass waving at me. Black crow, what do you see? I see the red fruits looking at me. Brown monkey, what do you see? I see the yellow flowers smiling at me. ಚೆನ್ನಾಗಿದೆ ಅಲ್ಲ? ನೋಡ್ರಿ ಎಕ್ಸ್ಪ್ಲನೇಷನ್ ನೋಡೋಣ. ಗ್ರೀನ್ ಟ್ರೀ, ಹಸಿರು ಮರವೇ ಏನು ನೀನು ನೋಡಿದೆ? ಗ್ರೀನ್ ಟ್ರೀ, ವಾಟ್ ಡು ಯು ಸಿ? ಐ ಸಿ ದ ಗ್ರೀನ್ ಗ್ರಾಸ್ ವೇವಿಂಗ್ ಆಟ್ ಮೀ. ನಾನು ಹಸಿರು ಬಣ್ಣದ ಹುಲ್ಲನ್ನ ನೋಡಿದೆ, ಅದು ನನ್ನ ಹತ್ರ ಬಾಗುತ್ತಿದೆ, ನನ್ನ ಕಡೆ ಬಾಗುತ್ತಿದೆ. ನೆಕ್ಸ್ಟ್, ಬ್ಲ್ಯಾಕ್ ಕ್ರೋ, ಕಪ್ಪು ಕಾಗೆಯೇ ಏನು ನೀನು ನೋಡಿದೆ? ಅದಕ್ಕೆ ಅದು ಹೇಳ್ತಾ, ಐ ಸಿ ದ ರೆಡ್ ಫ್ರೂಟ್ಸ್ ಲುಕಿಂಗ್ ಆಟ್ ಮೀ. ನಾನು ಕೆಂಪು ಹಣ್ಣು ನನ್ನ ಕಡೆ ನೋಡುವುದನ್ನ ನೋಡಿದೆ ಅಂತ ಹೇಳ್ತಾರೆ. ಬ್ರೌನ್ ಮಂಕಿ, ಕಂದು ಮಂಗವೇ ನೀನು ಏನು ನೋಡಿದೆ? ವಾಟ್ ಡು ಯು ಸಿ? ನೀನು ಏನು ನೋಡಿದೆ? ಐ ಸಿ ಯೆಲ್ಲೋ ಫ್ಲವರ್ಸ್, ಹಳದಿ ಹೂಗಳು ನನ್ನ ನೋಡಿ ನಗುತ್ತಿವೆ, ನನ್ನ ಕಡೆ ಮುಗುಳು ನಗುತ್ತಿವೆ, ಸ್ಮೈಲಿಂಗ್. ಆಕ್ಟಿವಿಟಿ ಕೊಟ್ಟರು ನೋಡ್ರಿ. ಲುಕ್ ಅಟ್ ದೀಸ್ ಪಿಕ್ಚರ್ ಬಿಲೋ, ಐಡೆಂಟಿಫೈ ಅಂಡ್ ರೈಟ್ ದ ನೇಮ್ಸ್ ಆಫ್ ಪ್ಲಾಂಟ್ಸ್. ಇದು ನಿಮ್ಗ ಪ್ರಸಿದ್ಧವಾಗಿರೋದು, ಎಲ್ರಿಗೂ ಪ್ರಸಿದ್ಧವಾಗಿರೋದು ಬನಾನಾ ಪ್ಲಾಂಟ್. ಸರಿನಾ? ಬನಾನಾ ಪ್ಲಾಂಟ್. ಇದನ್ನ ನೋಡಿ. ವಾಟರ್ ಮೆಲನ್ ಪ್ಲಾಂಟ್, ಕಲ್ಲಂಗಡಿ, ಅದು ಬಾಳೆಹಣ್ಣು. ಈಸ್ ವಾಟರ್ ಮೆಲನ್. ಪ್ಲಾಂಟ್. ಇದನ್ನ ನೋಡ್ರಿ, ಬದನೆಕಾಯಿ, ಬ್ರಿಂಜಾಲ್ ಅಂತಾರ ಅದಕ್ಕೆ. ಬ್ರಿಂಜಾಲ್ ಪ್ಲಾಂಟ್. ಟ್ರೀ ಏನ್ ಮಾಡೋದು? ಪ್ಲಾಂಟ್. ಬ್ರಿಂಜಾಲ್ ಪ್ಲಾಂಟ್ ಇಲ್ಲೇನು ಕೊಟ್ಟರು, ಯಾಕಂದ್ರ. ನೆಕ್ಸ್ಟ್, ಆಕ್ಟಿವಿಟಿ 3. ಲುಕ್ ಅಟ್ ದ ಪಿಕ್ಚರ್ ಬಿಲೋ. ಕೆಳಗಡೆ ಚಿತ್ರವನ್ನ ನೋಡ್ರಿ. ರಿಕಗ್ನೈಸ್ ದ ಪಾರ್ಟ್ಸ್ ಆಫ್ ದ ಪ್ಲಾಂಟ್. ಆ ಸಸ್ಯದ ಭಾಗಗಳನ್ನ ಗುರುತಿಸಿ. ದ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಆರ್ ರಿಟನ್ ಇನ್ ದ ಬಾಕ್ಸ್ ಗಿವನ್. ರೀಡ್ ದಮ್ ವಿತ್ ದ ಹೆಲ್ಪ್ ಆಫ್ ಟೀಚರ್. ಇಲ್ಲೇ
ಗಿಡ ಗಿಡವನ್ನ ಕೊಟ್ರ, ಒಂದು ಗಿಡವನ್ನ ಕೊಟ್ರ ಆ ಗಿಡದ ಭಾಗಗಳನ್ನ ಹೆಸರಿಸ್ಯಾರ. ಲೀಫ್, ಲೀಫ್ ಎಲೆ ಅಂತ ಹೇಳ್ತಾರ ಕನ್ನಡದಾಗ, ಎಲೆ. ಫ್ಲವರ್, ಹೂವು, ಹೂವು. ಫ್ರೂಟ್, ಹಣ್ಣು. ಇದು ಬ್ರಿಂಜಾಲ್ ಪ್ಲಾಂಟ್. ಸ್ಟೆಮ್, ಕಾಂಡ, ಕನ್ನಡದಾಗ ಸ್ಟೆಮ್ಗೆ ಕಾಂಡ ಅಂತ ಹೇಳ್ತಾರ. ರೂಟ್ಸ್ ಗೆ ಬೇರು ಅಂತ ಹೇಳ್ತಾರ. ಬ್ರಿಂಜಾಲ್ ಪ್ಲಾಂಟ್. ನೆಕ್ಸ್ಟ್, activity 4. Look at the picture below, name and write different parts of the plant. ಈಗ ನೀವು ಹೇಳಬೇಕು, ಇದೇನು? ಲೀಫ್, ಲೀಫ್. ಫ್ರೂಟ್, fruit. This is a stem. Roots, roots. ಇವು ಬೇರುಗಳು. Next, activity 5. Look at the picture below. Observe the different uses of the coconut tree. ಕೆಳಗಿನ ಚಿತ್ರ ನೋಡಿ, ತೆಂಗಿನ ಮರದ ವಿವಿಧ ಉಪಯೋಗಗಳನ್ನ ಗಮನಿಸಿ ಅಂತ ಹೇಳ್ಯಾರ. ನೋಡ್ರಿ, ಇದು ತೆಂಗಿನ ಮರ, ಕೊಕೊನಟ್ ಪ್ಲಾಂಟ್, ಸರಿನಾ? ಅದರಿಂದ ಮ್ಯಾಟ್ ಅನ್ನ ಮಾಡಲಾಗುತ್ತದೆ. ದಿಸ್ ಈಸ್ ಅ ಮ್ಯಾಟ್. ಕಾಲು ಒರ್ಸಕ್ ಬಳಸ್ತಾರಲ್ಲ ಮ್ಯಾಟ್, ಅದು. ಕೊಕೊನಟ್ ಆಯಿಲ್, ಕೊಬ್ಬರಿ ಎಣ್ಣೆ. ಅದ್ರ ಮೇಲೆ ಲೇಬಲ್ ಐತಿ, ಕೊಬ್ಬರಿ ಎಣ್ಣೆ, ಕೊಕೊನಟ್ ಆಯಿಲ್. ನೆಕ್ಸ್ಟ್, ಪೊರಕೆ. ಇದು ಹಗ್ಗ, ಥ್ರೆಡ್. ಕೊಕೊನಟ್, ತೆಂಗಿನಕಾಯಿ. ಎಳನೀರು, ಇದಕ್ಕೇನಂತಾರೆ? ಎಳನೀರು, ಎಳನೀರು. ಡೆಕೋರೇಷನ್, ಅಲಂಕಾರ ಮಾಡ್ತಾರೆ ಇದ್ರ ಈ ತರ. ಡೆಕೋರೇಷನ್, ಡೆಕೋರೇಷನ್ಗಾಗಿ ತೆಂಗಿನ ಮರವನ್ನ ಬಳಸಲಾಗುತ್ತೆ. ನೋಡ್ರಿ, ಎಲ್ಲವನ್ನು ಇವು ಇದಿಷ್ಟು ಉಪಯೋಗಗಳು. ಇನ್ನೂ ಹಲವಾರು. ತೆಂಗಿನ ಮರವನ್ನ, ತೆಂಗಿನ ಸಸ್ಯವನ್ನ ಕಲ್ಪತರು ಮರ ಅಂತ ಹೇಳ್ತಾರ. ಅದು ಕೇಳಿದ್ದನ್ನೆಲ್ಲಾ ಕೊಡುತ್ತಂತ. ಅದಕ್ಕಾಗಿ ಮತ್ತ ಒಂದು ಒಗಟನ ಐತಿ. ಉದ್ದನ್ನಾಕಿ ಬುದ್ಧಿಲ್ದಾಕಿ ಮಕ್ಕಳು ನಡೆದು ಮಂದಿ ಕೊಡ್ತಾಳ ಅಂತಂದು. ಹಂಗಂದ್ರೆ ಏನು ಅಂತಂದ್ರ ತೆಂಗಿನ ಮರ. ಒಗಟು ಕೇಳಿರ್ತೀರಿ ನೀವು, ನಿಮ್ಮ ಮಕ್ಕಳಿಗೆ ಕೇಳಿ ಇದನ್ನ. Look at the picture below. Write the uses of the plant in the boxes given. ಇದು ಲೀಫ್ ಎದಕ್ಕಾಗುತ್ತ? ಈಟಿಂಗ್ ಫುಡ್. ಯೂಸ್ಡ್ in uses in uses while eating food. ಯಾವಾಗ? ಈಟಿಂಗ್ ಫುಡ್. ಇದನ್ನ ಊಟ ಮಾಡುವಾಗ ತಟ್ಟೆ ತರ ಯೂಸ್ ಮಾಡ್ತಾರ. ಇದೇನು? ಪ್ಲೇಟ್, ಪ್ಲೇಟ್ ತರ. ಎಲೆ. ನೆಕ್ಸ್ಟ್, ಇದು ಬನಾನಾ ಫ್ರೂಟ್, ಬನಾನಾ ಫ್ರೂಟ್, ಹಣ್ಣು. ಇದಕ್ಕ ಬನಾನಾ ಚಿಪ್ಸ್ ಮಾಡ್ತಾರೆ. ಇದನ್ನ ಬನಾನಾ ಚಿಪ್ಸ್ ಇದರಲ್ಲಿಂತ. ನೆಕ್ಸ್ಟ್, ಸ್ಟೆಮ್,
ಈ ಬನಾನಾ ಎಲೆ, ಲೀಫ್. ನೆಕ್ಸ್ಟ್ ಲುಕ್ ಆಟ್ ದ ಪಿಕ್ಚರ್ಸ್. ಈ ಚಿತ್ರಗಳನ್ನ ನೋಡ್ರಿ. ಇಲ್ಲೇ ಮೈ ತೊಳಿತಾ ಅಂದ್ರ ಮೈಗೆ ನೀಮ್ ಪೌಡರ್ ಅನ್ನ ಹಚ್ತಾ ಇದ್ದಾರೆ. ಬೇವಿನ ಪೌಡರ್ ಅನ್ನ ಹಚ್ತಾ ಇದ್ದಾರೆ ನೋಡ್ರಿ ತಾಯಿ. ಇಲ್ಲೇ ಇವರಿಗೆ ಶೀತ ಆಗೈತಿ, ಕೆಮ್ಮ ಆಗೈತಿ, ಅದಕ್ಕ ತುಳಸಿ ಮರದ ಹತ್ರ ಬಂದು, ತುಳಸಿ ಗಿಡದ ಹತ್ರ ಬಂದು ತುಳಸಿ ಎಲೆಯನ್ನ ತಿನ್ನಲು ನೋಡ್ತಾ ಇದ್ದಾರೆ ಅವ್ರು. ನೆಕ್ಸ್ಟ್ ಇದು ಗೊತ್ತು, ಅರಿಶಿಣ, ಟರ್ಮರಿಕ್. ಡು ಯು ರಿಕಗ್ನೈಸ್ ದ ಪ್ಲಾಂಟ್ ಇನ್ ದ ಪಿಕ್ಚರ್? ಎಸ್. ನೀವು ಚಿತ್ರದಲ್ಲಿರುವ ಸಸ್ಯಗಳನ್ನ ಗುರುತಿಸುವಿರಾ? ಎಸ್. ವಾಟ್ ಈಸ್ ದ ಯೂಸ್ ಆಫ್ ದೀಸ್ ಪ್ಲಾಂಟ್ಸ್ ಇನ್ ಅವರ್ ಲೈಫ್? ಫಾರ್ ಮೆಡಿಸಿನಲ್ ಪರ್ಪಸ್. ಫಾರ್ ಮೆಡಿಸಿನಲ್ purpose. Medicinal purpose. What other plant or leaves do we use when we fall sick or get wound? ಮತ್ತ ಬೇರೆ ಯಾವ ಎಲೆಗಳನ್ನ ನಾವು ಗಾಯವಾದಾಗ ಬಳಸುತ್ತೇವೆ? ಹಿಂದಿನ ಕಾಲದಲ್ಲಿ ಬಳಸ್ತಿದ್ರು, ಈಗಿನ ಕಾಲದಲ್ಲಿ ಬಹಳಷ್ಟು ಕಡೆ ಬಳಸಲ್ಲ. ಬಳಸಿದ್ರು ಹಳ್ಳಿ ಪ್ರದೇಶದಲ್ಲಿರೋ ಜನರು ಗಟ್ಟಿಯಾಗೆ ಇರ್ತಾರ. ಅವ್ರಿಗೆ ಅನಾರೋಗ್ಯ ಯಾವಾಗೋ ವರ್ಷಕ್ಕೊಂದ್ಸರಿ ಇಲ್ಲ 6 ತಿಂಗಳಿಗೊಂದ್ಸರಿ ಏನೋ ಸ್ವಲ್ಪ ಸ್ವಲ್ಪ ಆತರ ಹಂಗ ಹಿಂಗ ಆಗುತ್ತ. ಅದು ಬಿಟ್ರ ಅವ್ರು ಯಾವಾಗ್ಲೂ ಆರೋಗ್ಯ ಇರ್ತಾರ. ಇವು ಅನಾರೋಗ್ಯ ಹುಷಾರಿಲ್ದ ತರ ಆಗೋದು, ಹಂಗೇನ್ರ ಆಗೋದು ಸಿಟನ್ನರಿಗೆ ಜಾಸ್ತಿ ಸ್ವಲ್ಪ ಇದಾಗತ್ತ ಅಂದ್ರ ಅನಾರೋಗ್ಯ. ಇವರು ಸ್ವಲ್ಪ ಮೈ ಹುಷಾರಿಲ್ಲ, ಸ್ವಲ್ಪ ಏನೋ ಆರೋಗ್ಯ ಕೆಟ್ಟೈತಿ, ನಾಟ್ ಫೀಲಿಂಗ್ ವೆಲ್ ಆದ ತಕ್ಷಣ ಆಸ್ಪತ್ರೆಗೆ ಹೋಗ್ತಾರ. ಈ ತರದ ಸಸ್ಯಗಳನ್ನ ಈಗ ಬಳಸಲ್ಲ, ಹಳ್ಳಿ ಕಡೆ ಬಳಸ್ತಿರ್ತಾರ. ನೀವ್ ಯಾವ್ಯಾವ ಬಳಸ್ತೀರಿ ಅನ್ನೋದನ್ನ, ನಿಮ್ ಮಕ್ಕಳಿಗೆ ಯಾವ್ಯಾವ್ದು ಬಳಸ್ತೀರಿ ಅನ್ನೋದನ್ನ ಕಮೆಂಟ್ ಮಾಡಿ ನೋಡೋಣ. ನೆಕ್ಸ್ಟ್ ಆಕ್ಟಿವಿಟಿ 8. Match the following by drawing lines. One is done for you. ಬನಾನಾ ಎದಕ್ಕ? ಇಲ್ಲಿ ನೋಡ್ರಿ, ಬನಾನಾ ತಿಂತಾ ಇದಾರ, ಬಾಳೆಹಣ್ಣನ್ನ. ಸರಿನಾ? ಇದು ಬಾಳೆ ಎಲೆ ಊಟಕ್ಕೆ ಬಳಸ್ತಾರ, ಫಾರ್ ಈಟಿಂಗ್ ಫುಡ್. ಥ್ರೆಡ್ ಅನ್ನ ನೀರ್ ಸೇದಲು, ಟೇಕಿಂಗ್ ಆಫ್ ವಾಟರ್ by using thread. ನೆಕ್ಸ್ಟ್ ಹೂಗಳನ್ನ ಅಲಂಕಾರ, ತಲೆಗೆ ಮುಟ್ಕೊಳ್ಳಲು ಬಳಸ್ತಾರ. ಇದು ಕಣಗಲ್ ಹೂ, ಮಲ್ಲಿಗೆ ಹೂ ಆದ್ರೆ ಬಳಸ್ತಾರೆ. ಇದು ಮಲ್ಲಿಗೆ ಏನ ಕಣಗಲ್ಲ, ಮಲ್ಲಿಗೆ. ಮಲ್ಲಿಗೆ ಹೂವನ್ನ ತಲೆಗೆ ಮುಟ್ಕೊಳ್ಳಲು ಬಳಸ್ತಾರ, ತಲೆಗೆ ಬಳಸ್ತಿರ್ತಾರೆ. ಇವರು ಮತ್ತ ಇಲ್ಲಿ ಇನ್ನೊಂದು ಕೊಟ್ರು ನೋಡ್ರಿ, ತುಳಸಿ ಕೆಮ್ಮಿಗೆ. ಕೆಮ್ಮಾಗೈತಿ ಇವ್ರಿಗೆ, ಇವ್ರು ಏನ್ ಮಾಡ್ಬೇಕು ಈಗ? ತುಳಸಿಯನ್ನ ಬಳಸ್ಬೇಕು. ಈ ತರ ನೋಡ್ರಿ, ಒಂದ್ಸರಿ ನೋಡ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಆಕ್ಟಿವಿಟಿ 9. Name some of the flowers you have seen. ಇದಕ್ಕ ಜಾಸ್ಮಿನ್ ಅಂತಾರ, ಮಲ್ಲಿಗೆ, ಜಾಸ್ಮಿನ್. ನೆಕ್ಸ್ಟ್
ಇದೇನು ಇಲ್ಲಿ ಬಹಳಷ್ಟು ಹೂಗಳದವು, ಚೆಂಡು ಹೂನ ಅದಾವು. ಮತ್ತೆ ಯಾವ್ದಿದು, ಚೆಂಡು ಹೂ, ತಾವರೆ, ಬಹಳಷ್ಟು ಅದಾವು. ಒಂದನ್ನ ಹೇಳೋಣ. ಚೆಂಡು ಹೂವಿಗೆ ಮಾರಿಗೋಲ್ಡ್ ಅಂತಾರ. ಮಾರಿಗೋಲ್ಡ್, ಎಸ್. ಇದು ಯಾವುದು, ಲಕ್ಸ್. ಲಕ್ಸ್ ತರ ಐತಲ್ಲ, ಲಕ್ಸ್ಗೆ ಈ ತರ ಚಿತ್ರವನ್ನು ಬಳಸಿರ್ತಾರೆ. ಇದು ರೋಸ್, ರೋಸ್ ದಿಂದ ಆಗತ್ತಂತ. ನೆಕ್ಸ್ಟ್ ಇಲ್ಲೇ ಇವು ಮಾರಿಗೋಲ್ಡ್ ಅಂತ. ಮಾರಿಗೋಲ್ಡ್ ಚೆಂಡು ಹೂವು. ಇಲ್ಲಿ ನೋಡ್ರಿ, ಆಗರ್ ಹೆಲ್ಪ್ ಬಾಕ್ಸ್ ತಡೀರಿ. In what ways do you use flowers at home? ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡ್ತಾರ. ಇಲ್ಲೇ ನೋಡಿದ್ವಲ್ಲ, ಡೆಕೋರೇಷನ್, ಗಾರ್ಲ್ಯಾಂಡ್ಸ್ ಹೂವಿನ ಮಾಲೆ ಮಾಡಲು, ಗಾರ್ಲ್ಯಾಂಡ್ಸ್ ಹೂವಿನ ಮಾಲೆ ಮಾಡಲು ಬಳಸ್ತಾರ. ವಾಟ್ ಆರ್ ಸಮ್ ಆಫ್ ಅದರ್ ವೇಸ್ ಫ್ಲವರ್ಸ್ ಕ್ಯಾನ್ ಬಿ ಯೂಸ್ಡ್? ಸಮ್ ಆಫ್ ಅದರ್ ವೇಸ್ ಕಾಸ್ಮೆಟಿಕ್ ಯೂಸ್ ಮಾಡ್ತಾರ, ಕಾಸ್ಮೆಟಿಕ್ಸ್. ಮೆಡಿಸಿನಲ್ ಯೂಸ್, ಮತ್ತೇನು, ಮೆಡಿಸಿನಲ್ ಯೂಸ್, ಔಷಧಿಗಾಗಿ ಬಳಸಲಾಗುತ್ತದೆ. ನೆಕ್ಸ್ಟ್, there is a tree in the middle of the circle. ಇಲ್ಲಿ ಒಂದು ಸಸ್ಯವನ್ನ ಕೊಟ್ರ. There are a few items around the circle which are obtained from plant and tree, and some items which are not. Draw a line and match the thing that we get from plant and trees. ಸಸ್ಯದಿಂದ ಬರುವಂತ ಉತ್ಪನ್ನಗಳಿಗೆ ತೋರಿಸಿ ಅಂತ ಹೇಳ್ಯಾರ. ಹೂವು ಸಸ್ಯದಿಂದ, ಇದು ಸಸ್ಯದಿಂದನ ಬರುತ್ತೆ. ಪೆನ್ಸಿಲ್ ಕಟ್ಟಿಗೆ ಸಸ್ಯದಿಂದ ಬರುತ್ತ, ಎಲೆ ಸಸ್ಯದಿಂದ, ಹಣ್ಣು ಸಸ್ಯದಿಂದ ಬರುತ್ತ, ಗಮ್ ಸಸ್ಯದಿಂದ ಬರುತ್ತ. ಇಲ್ಲಿ ಒಂದಿಷ್ಟು ಸಸ್ಯದಿಂದ ಬರ್ತವೆ, ಒಂದಿಷ್ಟು ಸಸ್ಯದಿಂದ ಬರಲ್ಲ. ನೆಕ್ಸ್ಟ್ 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 ಇದು ಮೂಲಂಗಿ, ರೆಡ್ ಕ್ಯಾರೆಟ್ ಅಂತಾರ. ಪಾಟ್ ಮಣ್ಣಿನಿಂದ ಬರುತ್ತ. ಇದು ಆಲೂಗಡ್ಡೆ, ಪೊಟ್ಯಾಟೊ, ಪೊಟ್ಯಾಟೊ ಸಸ್ಯದಿಂದ ಬರ್ತೈತಿ. ಮಾವಿನ ಹಣ್ಣು ಅದು ಪೊಟ್ಯಾಟೊ, ಮಾವಿನ ಹಣ್ಣು, ಮ್ಯಾಂಗೋ, ಮ್ಯಾಂಗೋ ಇದು. ನೆಕ್ಸ್ಟ್ ಎಲೆ ಸಸ್ಯದಿಂದ, ಪುಸ್ತಕ, ಪೇಪರ್, ಪೇಪರ್ ಸಸ್ಯದಿಂದನ ಬರುತ್ತೆ. ಬಾಲು, ರಬ್ಬರ್, ರಬ್ಬರ್ ಸಸ್ಯನೇ ಇರುತ್ತ. ಬಾಲು ರಬ್ಬರ್ ಸಸ್ಯದಿಂದ ಬರುತ್ತ, ಕೃತಕವಾಗಿ ತಯಾರು ಮಾಡ್ತಾರ. ಇವಿಷ್ಟು ಕ್ಲಿಯರ್ ಆಗಿ, ಮತ್ತ ಅದ್ರ ಇನ್ನೂ ಜಾಸ್ತಿ ನೋಡಕ್ ಹೋದ್ರ ಹೈಯರ್ ಕ್ಲಾಸ್ ನಲ್ಲಿ ನೋಡೋಣ. ನೆಕ್ಸ್ಟ್, ಲಿಸನ್ ಟು ದ ಸ್ಟೋರಿ. ಅಕ್ಬರ್, ಅಮರ್ ಅಂಡ್ ಅನಿ ಡಿಸೈಡ್ ಟು ವಿಸಿಟ್ ಅ ನಿಯರ್ ಬೈ ಪಾರ್ಕ್. ಅಕ್ಬರ್, ಅಮರ್ ಮತ್ತು ಅನಿ ಅವರು ಸಮೀಪದ ತೋಟವನ್ನ ನೋಡಲು ನಿರ್ಧರಿಸಿದರು. ಇನ್ ದ ಪಾರ್ಕ್ they see that some trees are cut down. ಆ ತೋಟದಲ್ಲಿ, ಆ ಉದ್ಯಾನವನದಲ್ಲಿ ಸ್ವಲ್ಪ ಮರಗಳನ್ನ ಕಡಿಯಲಾಗಿತ್ತು. Leaves in the plant have turned brown. ಆ ಕಡಿದ ಸಸ್ಯದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದ್ದವು. The grass have dried up and there are no flowers around. ಅಲ್ಲಿ ಹುಲ್ಲು ಎಲ್ಲವೂ ಒಣಗಿತ್ತು, ಯಾವುದೇ ರೀತಿಯ ಹೂವು ಕಾಣುತ್ತಿರಲಿಲ್ಲ. ದೇ ಫೀಲ್ ವೆರಿ ಸ್ಯಾಡ್. ಅವರಿಗೆ ತುಂಬಾ ಬೇಜಾರಾಯಿತು. ಅಂಡ್
discuss among themselves how to make the park green. ಅವರೊಂದಿಗೆ ಈಗ ಈ ತೋಟವನ್ನ, ಈ ಉದ್ಯಾನವನವನ್ನ ಹೇಗೆ ಹಸಿರು ಮಾಡಬೇಕೆಂದು ಚರ್ಚಿಸಿ. ಐ ಶಾಲ್ ಶೋ ಸೀಡ್ಸ್ ಅಂಡ್ ಗ್ರೋ ಟ್ರೀಸ್. ನಾನು ಇಲ್ಲಿ ಬೀಜವನ್ನ ಹಾಕಿ ಮರವನ್ನ ಬೆಳೆಸುತ್ತೇನೆ ಅಂತ ಒಬ್ಬ ವಿದ್ಯಾರ್ಥಿ ಅಂದ. ಇನ್ನೊಬ್ನ ಹೇಳ್ತಾನ, ಐ ವಿಲ್ ಕಾಲ್ ಸಮ್ ಮೋರ್ ಆಫ್ ಮೈ ಫ್ರೆಂಡ್ ಅಂಡ್ ಕ್ಲೀನ್ ಅಪ್ ದ ಪಾರ್ಕ್. ನಾನು ಇನ್ನೂ ಹೆಚ್ಚಿನ ಗೆಳೆಯರನ್ನ ಕರೆಸಿ ಇದನ್ನೆಲ್ಲ ಸ್ವಚ್ಛಗೊಳಿಸುತ್ತೇನೆ ಅಂತ ಇವನಂದ. ಎಸ್, ಐ ವಿಲ್ ವಾಟರ್ ದ ಪ್ಲಾಂಟ್ ಅಂಡ್ ಮೇಕ್ ದಮ್ ಹೆಲ್ದಿ. ನಾನು ಅವುಗಳಿಗೆ ನೀರನ್ನು ಹಾಕಿ ಅವುಗಳನ್ನ ಸುರಕ್ಷಿತವಾಗಿ ನೋಡಿಕೊಳ್ಳುತ್ತೇನೆ. ವಾಟ್ ಮೇಡ್ ದ ಬಾಯ್ ಸ್ಯಾಡ್? What made? All trees are cut down. Leaves in the plants have turned brown. The grass have dried up, and there are no flowers around them. They feel very sad. ಇದಕ್ಕಾಗಿ ಅವರಿಗೆ there was no tree. There was all trees, some trees. There was some trees. ಮತ್ತೆ ಎಲ್ಲವನ್ನು ಕಟ್ ಮಾಡಿದ್ರ ಪಾರ್ಕ್ ಅನ್ನಿಸ್ಕೊಳ್ಳೋದೇ ಅಲ್ಲದು. Some trees cut down in park that made the boys sad. That made the boys sad. Okay. Why did they decide to plant tree in the park? Because they want to grow trees. Because they want green around them. ಅವರಿಗೆ ಹಸಿರು ಕಾಣಬೇಕಿತ್ತು. Is it necessary to save plant and trees? Yes. Because plants are our life. Because plants are ನಮ್ಮ ಜೀವನಾಡಿ. Plants are our life. ಸಸ್ಯಗಳು ನಮ್ಮ ಜೀವನಾಡಿ. Draw a coconut tree and different parts of tree that we use. You can color it also. ತೆಂಗಿನ ಮರದ ಸಸ್ಯವನ್ನ ಚಿತ್ರಿಸಿ, ತೆಂಗಿನ ಮರದ ಚಿತ್ರವನ್ನ ಚಿತ್ರಿಸಿ ಅದಕ್ಕೆ ಕಲರ್ ಹಾಕ್ರಿ. ತೆಂಗಿನ ಮರ ನೀಟಾಗಿ ಚಿತ್ರಿಸಿ ಗರಿ, ತೆಂಗಿನಕಾಯಿ, ಕಾಂಡ, ಬೇರು ಎಲ್ಲವನ್ನ ಗುರುತಿಸ್ರಿ. ನೆಕ್ಸ್ಟ್, ವರ್ಕ್ಶೀಟ್ 2. ಕಲೆಕ್ಟ್ ಡಿಫರೆಂಟ್ ಟೈಪ್ ಆಫ್ ಲೀವ್ಸ್. ವಿವಿಧ ರೀತಿಯ ಎಲೆಗಳನ್ನ ಸಂಗ್ರಹಿಸಿ. ಪೇಸ್ಟ್ ದ ಲೀವ್ಸ್ ಟುಗೆದರ್ ಟು ಮೇಕ್ ಡಿಫರೆಂಟ್ ಶೇಪ್. ಒನ್ ಸ್ಯಾಂಪಲ್ ಈಸ್ ಗಿವನ್ ಬಿಲೋ. ವಿವಿಧ ರೀತಿಯ ಎಲೆಗಳನ್ನು ಸಂಗ್ರಹಿಸಿ ನಿಮ್ಮ ನೋಟ್ಬುಕ್ ನಲ್ಲಿ ಪೇಸ್ಟ್ ಮಾಡಿ ಈ ರೀತಿಯ ಆಕಾರಗಳನ್ನ ಮಾಡಿ ಅಂತ ಹೇಳ್ಯಾರ. ಮಾಡ್ರಿ, ಚೆನ್ನಾಗಿದೆ. ನೆಕ್ಸ್ಟ್, ಕಂಪ್ಲೀಟ್ ದ ಕ್ರಾಸ್ವರ್ಡ್ ಪಜಲ್ ಕ್ಲೂ. ದೇರ್ ಆರ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್. ಇಲ್ಲಿ ನೋಡ್ರಿ, ಇದೇನಾಗುತ್ತ, ಸ್ಟೆಮ್. ಫ್ರಮ್ ಲೆಫ್ಟ್ ಟು ರೈಟ್ ಸ್ಟೆಮ್ಸ್ ಆಯ್ತು. ಫ್ರಮ್ ಟಾಪ್ ಟು ಬಾಟಮ್ ಲೀಫ್. ಇದು ಫ್ಲವರ್.
ಫ್ಲವರ್ ಹೂವು ಆಗುತ್ತ. ಫ್ಲವರ್ ಸ್ಟೆಮ್ ಕಾಂಡ, ಲೀಫ್ ಎಲೆ, ಫ್ಲವರ್ ಹೂವು, ಫ್ರೂಟ್ ಇಲ್ಲಿ ಏನಾಗತ್ತ, ಇದು ಫ್ರೂಟ್ ಆಗತ್ತ. ಫ್ರೂಟ್ ಹಣ್ಣು, ರೂಟ್ ಬೇರು. ನೆಕ್ಸ್ಟ್ worksheet 4. Read the sentence and you put a right mark if it is right and a false mark or wrong mark if it is wrong. Okay, cucumber is eaten raw. ಸೌತೆಕಾಯಿಯನ್ನ ಹಾಗೆ ತಿನ್ನಲಾಗುತ್ತದೆ. ಸರಿ, ಅದನ್ನೇನು ಕುದಿಸಿ ತಿನ್ನಂಗಿಲ್ಲ, ಹಾಗೆ ತಿಂತಾರ. ತುಳಸಿ is not good for cough. This is wrong. Tulasi is good for cough. We can pluck flowers from the park. False. We cannot pluck flowers from the park. ಅವುಗಳನ್ನ ಅಲಂಕಾರಕ್ಕಾಗಿ, ಟ್ರಿಪ್ಗಾಗಿ ಬಳಸಿರ್ತಾರೆ. ಬೇರೆಯವರು ಪ್ರವಾಸಕ್ಕೆ ಬಂದಾಗ ನೋಡ್ಲಿ ಅಂತಂತಂದು ಬಳಸಿರ್ತಾರ. ಅವನ್ನ ಕಿತ್ರ ಅದರ ಅಂದ ಚಂದ ಎಲ್ಲ ಹೋಗುತ್ತ. ವಾಟರ್ ದ ಪ್ಲಾಂಟ್ಸ್ ಎವ್ರಿ ಡೇ. ಸಸ್ಯಗಳಿಗೆ ನೀರನ್ನ ದಿನಾಲು ಹಾಕಿ. ಸರಿ. ಗ್ರೋ ಮೋರ್ ಟ್ರೀಸ್. ಇದು ಸರಿ, ಹೆಚ್ಚು ಸಸ್ಯಗಳನ್ನ ಬೆಳೆಸಬೇಕು. ಕಟ್ ಡೌನ್ ಟ್ರೀಸ್ ಟು ಬಿಲ್ಡ್ ಹೌಸಸ್. ನೋ, ಇದು ತಪ್ಪು. ಸಸ್ಯಗಳನ್ನ ಕಡಿದು ಮನೆಗಳನ್ನ ಕಟ್ಟಲು ಸಸ್ಯಗಳನ್ನ ಕಡಿಯಬೇಕು. ಅಲ್ಲಿ ಮನೆ ಕಟ್ಟಕ್ ಒಂದ್ 4 ಮರ ಕಡಿದಿದ್ರಂದ್ರ ಮನೆ ಮುಂದ್ಗಡೆನೋ ಅಥವಾ ಹಿಂದ್ಗಡೆನೋ ಒಂದ್ 10, ಈಗ ಮೊದ್ಲು ಪ್ಲಾನಿಂಗ್ ಮಾಡ್ಬೇಕ. ಇಲ್ಲಿ ನಾ ಇಷ್ಟ ಸಸಿ ಕಡಿತೀನಿ ಅಂತಂದ್ರ ಬೇರೆ ಕಡೆ ಅಷ್ಟ್ ಸಸಿ ಹಚ್ಚಿ ಆ ನಂತರ ಮನೆ ಕಟ್ಟಿಸ್ಬೇಕು. ಅದನ್ನ ಸರ್ಕಾರ ಮಾಡ್ಬೇಕು ಅನ್ಸತ್ತ, ಮಾಡ್ತ ಮುಂದ್ ಮಾಡ್ಬೋದು. ಮತ್ತೆ ಹಿಂಗಾಗ ಮಳೆ ಆಗದೆ ಇದ್ರ, ಬರಗಾಲ ಬರ್ತಾ ಇತ್ತಂದ್ರ ಕಾರಣ ಏನೋ ಅದೇ, ಗಿಡ ಮರಗಳ ಸಂಖ್ಯೆ ಕಡಿಮೆ ಆಗೋದು. ಫಿಶ್ ಅಂಡ್ ಮೀಟ್ ಈಸ್ ಈಟನ್ ರಾ. ತಪ್ಪು. ಬೇಯಿಸದೆ ಮೀನನ್ನ ಮತ್ತ ಮಾಂಸವನ್ನ ತಿನ್ನಲಾಗೋದಿಲ್ಲ. ಕಾಡು ಮನುಷ್ಯರು ತಿಂತಿರ್ತಾರ ಒಂದಿಷ್ಟು ದೇಶದೊಳಗ. ನಿಮಗ್ ಗೊತ್ತಿರುತ್ತ ಯಾವ ದೇಶದೊಳಗ ಮನುಷ್ಯರನ್ನ ತಿಂತಾರ, ಮತ್ತ ಈ ಕೀಟಗಳು ಬಿಡ್ರಿ, ಬೇರೆ ದೇಶದ್ದು ಮತ್ತ ಅವಹೇಳನ ಮಾಡ್ದಾಗತ್ತ. ನೀವೇನ್ ಕಮೆಂಟ್ ಮಾಡೋದ್ ಬೇಡ, ಅದ್ ಗೊತ್ತಿರತ್ ನಿಮ್ಗ. ಟ್ರೀಸ್ ಗಿವ್ ಅಸ್ ಶೇಡ್. ಗಿಡಗಳು ನಮಗೆ ನೆರಳನ್ನ ನೀಡುತ್ತವೆ. ಇದು ಸರಿ ಅಲ್ವಾ? ನೆಕ್ಸ್ಟ್ ವರ್ಕ್ಶೀಟ್ 5 ನೋಡ್ರಿ. ಕಲರ್ ದ ಲೀವ್ಸ್ ಅಂಡ್ ಫ್ಲವರ್ಸ್ ಗಿವನ್. ತುಳಸಿ, ಬೇವಿನ ಎಲೆ. ಇದು ಒಂದೊಂದ್ ಎಲೆ ಕೊಟ್ಟಾರ, ಯಾವ್ದಂತ ಅಷ್ಟು ಕ್ಲಿಯರ್ ಆಗಿ ಹೇಳಕ್ಕಾಗಲ್ಲ. ಒಟ್ಟ ಎಲೆ ಕಲರ್ ಹೆಂಗಿರುತ್ತ, ಹಸಿರು ಇರುತ್ತ. ಇದು ಬಾಳೆ ಎಲೆ. ಬಾಳೆ ಎಲೆಗೆ ಬಾಳೆ ಎಲೆ ತರ ಕಲರ್ ಹಾಕ್ರಿ. ಸರಿನಾ? ಹೂವಿನ ಕಲರ್ ಹಾಕ್ರಿ. ಹಿಬಿಸ್ಕಸ್, ಇದು ದಾಸವಾಳ. ಇದಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಲೆಸನ್ 4 ಪ್ಲೇ ಟೈಮ್ ಅನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ.